ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಪ್ರಕರಣ ಇಡೀ ದೇಶಾದ್ಯಂತ ಸುದ್ದಿಯಲ್ಲಿದೆ, ಸದ್ದು ಮಾಡ್ತಾ ಇದೆ. ಅದೇ ರೀತಿಯ ಪ್ರಕರಣ ಉಡುಪಿ ಜಿಲ್ಲೆಯಲ್ಲಿ ಬೆಳಕಿಗೆ ಬಂದಿದೆ. ಉಡುಪಿಯಲ್ಲೂ ದಾಖಲಾಯಿತು ಪ್ರಜ್ವಲ್ ರೇವಣ್ಣ ಮಾದರಿಯ ಕೇಸ್. ದೌರ್ಜನ್ಯ ನಡೆಸಿ ವಿಡಿಯೋವನ್ನ ಸ್ಟೋರೇಜ್ ಮಾಡಿದ್ದ ವಿಕೃತ ಕಾಮಿ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಾಲಕಿಯೊಬ್ಬಳ ಮೇಲೆ 1 ವರ್ಷದಿಂದ ನಿರಂತರವಾಗಿ ಈತ ಅತ್ಯಾಚಾರವನ್ನ ಮಾಡ್ತಾ ಇದ್ದ. ಉದ್ಯಮಿ ಶ್ರೇಯಸ್ ನಾಯ್ಕ 25 ವರ್ಷ ವಯಸ್ಸಷ್ಟೇ ಈತನ ಮೇಲೆ ಕೇಸ್ ದಾಖಲಾಗಿದೆ. ಕೇಸ್ ದಾಖಲಾಗ್ತಾ ಇದ್ದಂತೆ ತಲೆಮರೆಸಿಕೊಂಡಿದ್ದಾನೆ ಶ್ರೇಯಸ್. ಹುಡುಕಾಟವನ್ನು ಮಾಡ್ತಾ ಇದ್ದಾರೆ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಅಮಾಸ್ ಬೈಲು ಪೊಲೀಸರು. ಶ್ರೇಯಸ್ಗೆ ಶಾಲಾ ಕಾಲೇಜು ವಿದ್ಯಾರ್ಥಿನಿಯರೇ ಟಾರ್ಗೆಟ್ ಆಗಿದ್ರು. ನೀವೇನು ಫೋಟೋದಲ್ಲಿ ನೋಡ್ತಾ ಇದ್ದೀರಾ, ಈತನೇ ವಿಕೃತ ಕಾಮಿ. ಈತ ಮಾಡಬಾರದ ಕೆಲಸವನ್ನು ಮಾಡಿಕೊಂಡು ಅದರ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡು ತನ್ನ ಲ್ಯಾಪ್ಟಾಪ್ನಲ್ಲಿ ಸ್ಟೋರ್ ಮಾಡ್ಕೊಳ್ತಾ ಇದ್ದ, ಸೇವ್ ಮಾಡ್ಕೊಳ್ತಾ ಇದ್ದ. ತಲೆಮರೆಸ್ಕೊಂಡಿದ್ದಾನೆ ಆರೋಪಿ. ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಈತ ವಿದ್ಯಾರ್ಥಿನಿಯನ್ನು ತನ್ನ ಕಾರ್ನಲ್ಲಿ ಕರ್ಕೊಂಡೋಗಿ ನಿರ್ಜನ ಪ್ರದೇಶಕ್ಕೆ ಹೋಗಿ ಅಲ್ಲಿ ಲೈಂಗಿಕ ದೌರ್ಜನ್ಯವನ್ನು ನಡೆಸ್ತಾ ಇದ್ದ. ಮೇ 18ರಂದು ಈ ಪೋಕ್ಸೋ ಪ್ರಕರಣ ದಾಖಲಾಗಿತ್ತು. ಹಾಲಾಡಿ ರಸ್ತೆ ಹೆಗ್ಗೊಡ್ಲುವಿನ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡೋಗಿ ಕಾರಿನಲ್ಲಿ ಅತ್ಯಾಚಾರ ಮಾಡಿದ್ದಾನೆ ಅಂತೇಳಿ ಸಂತ್ರಸ್ತೆ ದೂರಿನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಗ್ರಾಮದಲ್ಲಿ ಒಂದು ಲೈಂಗಿಕ ದೌರ್ಜನ್ಯ ಪ್ರಕರಣ ನಡೆದಿದೆ ಅಂತೇಳಿ ನಮಗೆ ಸಾರ್ವಜನಿಕವಾಗಿ ನಮಗೆ ಮಾಹಿತಿ ತಿಳಿದಿದೆ. ಹಾಗೆ ಅದೇ ಪ್ರಕಾರವಾಗಿ ಶ್ರೇಯಸ್ ನಾಯ್ಕ ಅವರು ಆರೋಪಿಯಾಗಿದ್ದು ಅವನ ಹತ್ತಿರ ಇರುವ ಲ್ಯಾಪ್ಟಾಪು ಮೊಬೈಲ್ಗಳನ್ನೆಲ್ಲ ಅಧಿಕಾರಿಗಳು ತೆಗೆದುಕೊಂಡಿದ್ದಾರೆ ಅಂತ ನಮಗೆ ಮಾಹಿತಿ ಇದೆ. ಆ ಲ್ಯಾಪ್ಟಾಪು ಮೊಬೈಲ್ಗಳನ್ನ ಅಧಿಕಾರಿಗಳು ತೆಗೆದುಕೊಂಡು ಈಗ ಆರೋಪಿಯನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ರಕ್ಷಣೆ ಮಾಡ್ತಾ ಇದ್ದಾರೆ ಅನ್ನೋದು ಈಗ ಸಾರ್ವಜನಿಕ ವಲಯದಲ್ಲಿ ಈಗ ಒಂದು ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಯಾಕಂದರೆ ಲ್ಯಾಪ್ಟಾಪಲ್ಲಿ ಏನಿತ್ತು? ಲ್ಯಾಪ್ಟಾಪಿನಲ್ಲಿ ಅವನು ಲೈಂಗಿಕ ಕ್ರಿಯೆಗಳಿಗೆ ಬಳಸ್ಕೊಂಡಿರುವಂಥ ಮೊಬೈಲ್ಗಳು, ವಿಡಿಯೋಗಳೆಲ್ಲ ಅವನ ಕೈಯಲ್ಲಿ ಇದೆ. ಆ ವಿಡಿಯೋಗಳನ್ನ ಮತ್ತೆ ಪುನಃ ಲೀಕ್ ಆದರೆ ಏನು ಅಧಿಕಾರಿ ಮಟ್ಟದಲ್ಲಿರುವಂಥ ಲ್ಯಾಪ್ಟಾಪು, ಮೊಬೈಲ್ಗಳು, ಆರೋಪಿ ಅಂತ ಲೈಂಗಿಕ ಕ್ರಿಯೆ ಬಳಸ್ಕೊಂಡಿರುವಂಥ ವಿಡಿಯೋಗಳೇನಿದೆ ಅದು ಸಾರ್ವಜನಿಕ ವಲಯಕ್ಕೆ ಲೀಕೌಟ್ ಆದರೆ ಅದು ನಮಗೆ ಸಮಸ್ಯೆ ಆಗ್ತದೆ ಅಂತೇಳಿ ಆ ಪ್ರಕರಣವನ್ನು ಮುಚ್ಚುವಂಥ ಹುನ್ನಾರ ಮಾಡ್ತಾಯಿದ್ದಾರೆ ಅಧಿಕಾರಿಗಳು ಅನ್ನೋದು ನಮ್ಮ ಅನಿಸಿಕೆ. ಈಗ ತುಂಬ ಹಲವು ಪ್ರಕರಣಗಳು ಸ್ಟೇಷನಲ್ಲಿ ಪ್ರಕರಣ ಆಗಿರುವಂಥದ್ದು ನಮಗೆ ಸಾರ್ವಜನಿಕ ವಲಯ ತಿಳಿದ ವಿಚಾರ. ಹಲವು ಪ್ರಕರಣಗಳು ದಾಖಲಾಗಿದೆ. ಕೆಲವೊಂದು ಪ್ರಕರಣಗಳು ಮಾನ ಮರ್ಯಾದೆಗೆ ಕಂಪ್ಲೇಂಟ್ ಆಗದೇ ಇರತಕ್ಕಂಥ ಕೆಲವೊಂದು ಪ್ರಕರಣ, ಹಾಗೆ ಈ ರಾಜಿ ಪಂಚಾಯಿತಿ ಮಾಡುವುದರಲ್ಲಿಯೇ ಪ್ರಕರಣವನ್ನು ಮುಚ್ಚಿಟ್ಟಿದ್ದಾರೆ. ಆ ಪ್ರಕರಣಗಳು ಬೆಳಕಿಗೆ ಬರಬೇಕು. ಯಾವ ಪ್ರಕರಣಗಳೆಲ್ಲ ಮುಚ್ಚಿ ಹಾಕಿದ್ದಾರೆ ಆ ಪ್ರಕರಣಗಳು ಬೆಳಕಿಗೆ ಬರಬೇಕು. ಗ್ರಾಮದಲ್ಲಿ ಒಂದು ಲೈಂಗಿಕ ದೌರ್ಜನ್ಯ ಪ್ರಕರಣ ನಡೆದಿದೆ ಅಂತೇಳಿ ನಮಗೆ ಸಾರ್ವಜನಿಕವಾಗಿ ನಮಗೆ ಮಾಹಿತಿ ತಿಳಿದಿದೆ. ಹಾಗೆ ಅದೇ ಪ್ರಕಾರವಾಗಿ ಶ್ರೇಯಸ್ ನಾಯ್ಕ ಅವರು ಆರೋಪಿಯಾಗಿದ್ದು ಅವನ ಹತ್ತಿರ ಇರುವ ಲ್ಯಾಪ್ಟಾಪು ಮೊಬೈಲ್ಗಳನ್ನೆಲ್ಲ ಅಧಿಕಾರಿಗಳು ತೆಗೆದುಕೊಂಡಿದ್ದಾರೆ ಅಂತ ನಮಗೆ ಮಾಹಿತಿ ಇದೆ. ಆ ಲ್ಯಾಪ್ಟಾಪು ಮೊಬೈಲ್ಗಳನ್ನ ಅಧಿಕಾರಿಗಳು ತೆಗೆದುಕೊಂಡು ಈಗ ಆರೋಪಿಯನ್ನು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.